ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಇದು ಕನ್ನಡ ಭಾಷೆಗೆ ಸಂಬಂಧಿಸಿದಂಥ ವಿಷಯ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ದುರಂಧರ್ ಅಂತ ಒಂದು ಮೂವಿ ಬಂದಿತ್ತು, ಅದು ನಿಮಗೆ ಗೊತ್ತಿದೆ. ಥಿಯೇಟ್ರಲ್ಲಿ ಕೂಡ ನೋಡಿರ್ತೀರ, ಮೇ ಬಿ ಒ ಟಿ ಟಿನಲ್ಲಿ ಕೂಡ ನೋಡಿರ್ಬೋದು. ಅಂದರೆ ನೆಟ್ಫ್ಲಿಕ್ಸಲ್ಲಿ ಅದು ಒ ಟಿ ಟಿಯಲ್ಲಿ ಬಂದಿದೆ. ಬೈ ಡಿಫಾಲ್ಟ್ ಹಿಂದಿ ಆಡಿಯೋ ಆಪ್ಷನ್ ಸಿಗುತ್ತೆ ನೆಟ್ಫ್ಲಿಕ್ಸಲ್ಲಿ. ಅದಾದಮೇಲೆ ತಮಿಳ್ ಮತ್ತು ತೆಲುಗು ಆಪ್ಷನ್ ಕೂಡ ಆಡಿಯೋ ಆಪ್ಷನ್ ಸಿಗುತ್ತೆ. ಬಟ್ ಕನ್ನಡ ಆಪ್ಷನ್ ನಮಗೆ ಸಿಗೋದಿಲ್ಲ ನೆಟ್ಫ್ಲಿಕ್ಸಲ್ಲಿ. ಇದು ಯಾಕೆ ಗೊತ್ತಾ? ನಾನು ಇದನ್ನು ಹೇಳ್ಬಾರ್ದು. ನಾವು ಕನ್ನಡಿಗರು ನಿಜವಾಗ್ಲೂ ನಮ್ಮ ಕನ್ನಡ ಭಾಷೆ ಬಗ್ಗೆ ನಮಗೇನೆ ಹೆಮ್ಮೆ ಇಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ನಾವು ಕನ್ನಡಿಗರಲ್ಲವೋ ವಿಶಾಲ ಹೃದಯದವರು. ನಾವು ಬೇಕಾದರೆ ದುರಂಧರ್ ಮೂವಿನ ಹಿಂದಿನಲ್ಲಿ ನೋಡಿದ್ದೀವಿ, ಬೇಕಾದರೆ ತಮಿಳಲ್ಲಿ ಕೂಡ ನೋಡ್ತೀವಿ, ತೆಲುಗಲ್ಲೂ ಕೂಡ ನೋಡ್ತೀವಿ. ಬಟ್ ಕನ್ನಡ ಭಾಷೆಯಲ್ಲಿ ನೋಡಬೇಕು ಅಂತ ನಮಗೆ ಅನಿಸೋದಿಲ್ಲ. ಯಾಕೆಂತಂದರೆ ನಮಗೆ ಮೂವಿ ಇಂಪಾರ್ಟೆಂಟ್, ಕನ್ನಡ ಭಾಷೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎಸ್, ಮೂವೀಸ್ ಆರ್ ಇಂಪಾರ್ಟೆಂಟ್. ಅಂದರೆ ನಮ್ಮ ಕನ್ನಡ ಪ್ರೀತಿ November 1ಗೆ ಮಾತ್ರ ಸೀಮಿತ ಆಗಿದೆ. ಅಂದರೆ ಈ ಮೂವಿ ಇಂಪಾರ್ಟೆಂಟ್ ಆಗಿದೆ, ಓಕೆ. ಬಟ್ ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಬರೋದಿಲ್ಲ. ಸೊ ಅವರೆಲ್ಲ ಈ ಮೂವಿನ ನೋಡೋದೇ ಬೇಡವಾ? ಅಂದರೆ ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಅಂದರೆ ಸೆಕೆಂಡ್ ಹೈಯೆಸ್ಟ್. ಅದು ಮೊದಲೆಲ್ಲ ಹೈಯೆಸ್ಟ್ ಇತ್ತು. ಸಿನ್ಸ್ ಸಮ್ ಡೆಕೇಡ್ಸ್ ನಮಗೆ ಸಿಕ್ಕಿರೋದು ಒಂದೇ ಜ್ಞಾನಪೀಠ ಪ್ರಶಸ್ತಿ. ಬಿಡಿ, ದಟ್ ಈಸ್ ಎ ಡಿಫ್ರೆಂಟ್ ಥಿಂಗ್ ಆ್ಯಕ್ಚುಲಿ. ಅಂದರೆ ಕರ್ನಾಟಕಕ್ಕೆ ಕನ್ನಡ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ಇಷ್ಟು ಪುರಾತನವಾದ, ಇಷ್ಟು ಹಳೆಯದಾದ, ಅಂದರೆ ಇಷ್ಟು ಒಳ್ಳೆಯ, ಇಷ್ಟು ಸ್ವಚ್ಛಂದವಾದ ನಮ್ಮ ಭಾಷೆಗೆ ನಾವೇ ಬೆಲೆ ಕೊಡದಿದ್ದರೆ ಹೇಗೆ ಅಂತ. ಈಗ ಯಾವುದಾದ್ರೂ ನೆಟ್ಫ್ಲಿಕ್ಸಲ್ಲಿ ಎಲ್ಲ ಭಾಷೆನಲ್ಲೂ ಬಂದು ಕನ್ನಡದಲ್ಲಿ ಬರಲಿದೆ. ನಾವು ಎಷ್ಟೋ ಸಲ ನೀವು ನೋಡಿದ್ದೀರಾ, ಎಷ್ಟೋ ಮೂವಿಗಳಲ್ಲಿ ನೋಡಿದ್ದೀರಾ, ನೆಟ್ಫ್ಲಿಕ್ಸಲ್ಲಿರುತ್ತೆ ಅಥವಾ ಅಮೆಝಾನ್ ಪ್ರೈಮಲ್ಲಿರುತ್ತೆ, ಹಿಂದಿ ಇರುತ್ತೆ, ತೆಲುಗಿರುತ್ತೆ, ತಮಿಳಿರುತ್ತೆ, ಈವನ್ ಮಲಯಾಳಂ ಕೂಡ ಇರುತ್ತೆ. ಬಟ್ ಕನ್ನಡ ಭಾಷೆ ಮಾತ್ರ ಇರೋದಿಲ್ಲ. ಯಾಕೆ ಗೊತ್ತಾ? ನಾವು ಯಾವುದೇ ಭಾಷೆನಲ್ಲಿ ಬೇಕಾದರೂ ಮೂವಿ ನೋಡಿಬಿಡ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಮೇ ಬಿ ದೇರ್ ಆರ್ ಸೋ ಮೆನಿ ಅದರ್ ರೀಸನ್ಸ್. ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ನಿಜವಾಗ್ಲೂ ನಮಗೆ ಕನ್ನಡದ ಮೇಲೆ ಅಭಿಮಾನ ಇರೋದೇ ಆದರೆ ಅದು ಯಾವುದೇ ಮೂವಿ, ಎಸ್ಪೆಷಲಿ ಒ ಟಿ ಟಿನಲ್ಲಿ ಬಂದಾಗ, ಅದು ಅಮೆಝಾನ್ ಪ್ರೈಮ್ ಇರಲಿ, ನೆಟ್ಫ್ಲಿಕ್ಸ್ ಇರಲಿ, ZEE5 ಇರಲಿ, ಮತ್ತು ಯಾವುದೇ ಒ ಟಿ ಟಿಯಲ್ಲಿ ಬಂದ್ರೂ ಅದು ಬೇರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಇದ್ದು ಕನ್ನಡದಲ್ಲಿ ಇಲ್ಲ ಅಂತಂದರೆ ಅದನ್ನು ನಾವು ರಿಪೋರ್ಟ್ ಮಾಡ್ಬೋದು. ಅಲ್ಲಿ ನಮಗೆ ಇಮೇಲ್ ಐ ಡಿ ಸಿಗುತ್ತೆ, ಫೀಡ್ಬ್ಯಾಕ್ ಕೊಡ್ಬೋದು, ಆಮೇಲೆ ರಿಪೋರ್ಟ್ ಮಾಡ್ಬೋದು ಕನ್ನಡ ಲ್ಯಾಂಗ್ವೇಜಲ್ಲಿ ನಮಗೆ ಬೇಕು ಅಂತ. ಅದನ್ನು ನಾವು ಮಾಡಿದರೆ ಅವರು ಎಚ್ಚೆತ್ಕೊಂಡು ಕನ್ನಡ ಭಾಷೆಯಲ್ಲಿ ಬೇಕು ಅಂತ ಅಂದ್ಕೊಂಡು ಅದನ್ನು ಕನ್ನಡದಲ್ಲಿ ಕೊಡೋ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ಅವರು ಕನ್ನಡ ಆಪ್ಷನ್ ಕೊಟ್ಟಾಗ ಇನ್ಫ್ಯಾಕ್ಟ್ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಇರುತ್ತೋ ಅವರೆಲ್ಲ ಹಳ್ಳಿಗಳಲ್ಲಾಗಲಿ ಯಾವುದೇ ಪ್ಲೇಸಲ್ಲಿರೋದಾಗಲಿ ಕರ್ನಾಟಕದಲ್ಲಿರೋರೆಲ್ಲ ಕನ್ನಡದಲ್ಲೇ ನೋಡ್ಬೋದು. ಆಲ್ರೆಡಿ ನಮಗೆ ಇಂಗ್ಲೀಷ್ ಅನ್ನೋದು ಅನಿವಾರ್ಯ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅಂದರೆ ನಮ್ಮ ಪ್ರೊಫೆಷನ್ಗಳು, ನಾವು ಬದುಕೋದಕ್ಕೆ, ನಮ್ಮ ಎಜುಕೇಷನ್ನಲ್ಲಿ ಎಲ್ಲ ಕಡೆ ಇಂಗ್ಲೀಷೇ ಇರೋದ್ರಿಂದ ಅದೊಂಥರ ಇನ್ನೆವಿಟೇಬಲ್ ಥರ ಆಗೋಗ್ಬಿಟ್ಟಿದೆ, ಅನಿವಾರ್ಯ ಅನ್ನೋ ಥರ ಆಗೋಗಿದೆ. ಅದರಲ್ಲೂ ಜೊತೆಗೆ ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಸುತ್ತ ಇರೋ ಎಷ್ಟೋ ಭಾಷೆಗಳು, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಈ ಭಾಷೆಗಳೆಲ್ಲ ಬಂದು ಈ ಭಾಷೆಗಳನ್ನೆಲ್ಲ ನಾವು ನಮ್ಮ ಕಿವಿನಲ್ಲಿ ಇದನ್ನೇ ಕೇಳ್ತಾ ಇದ್ದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಜಾಗ ಇರೋದಿಲ್ಲ. ಕನ್ನಡ ಶಬ್ದಗಳೇ ಕೇಳಿಸದೇ ಇರೋ ಥರ ಆಗ್ತಾಯಿದೆ, ಎಸ್ಪೆಷಲಿ ಬೆಂಗಳೂರಲ್ಲಿ ಕೂಡ. ಈಗ ಅದೆಲ್ಲ ಬರ್ತಾ ಈಗ ಹಳ್ಳಿಗಳಲ್ಲೂ ನೀವು ಈ ದುರಂಧರ್ ಮೂವಿ ಅಥವಾ ಯಾವುದೇ ದುರಂಧರ್ ಈಸ್ ಎ ಬಿಗ್ ಮೂವಿ, ಈ ಥರ ದೊಡ್ಡ ದೊಡ್ಡ ನಾವು ಕನ್ನಡದಲ್ಲಿ ನೋಡೋಕ್ಕಾಗದೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದಾಗ ಸೊ ನಮ್ಮ ಭಾಷೆ ಮೇಲೆ ನಮಗೆ ಕೀಳರಿಮೆ ಬರೋ ಥರ ಆಗೋಗುತ್ತೆ ಅಲ್ವಾ? ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ಆ್ಯಕ್ಚುಲಿ. ನಮಗೆ ಮೇ ಬಿ ಕನ್ನಡದಲ್ಲೇ ನೋಡಬೇಕು ಅಂತ ಅನ್ನಿಸ್ದೇ ಇರ್ಬೋದು, ಅವ್ರು ಮಾಡದೇ ಇರ್ಬೋದು. ಎಷ್ಟೊಂದು ರೀಸನ್ಸ್ ಇದೆ ಇದಕ್ಕೆ. ಮೇ ಬಿ ಒನ್ ಆಫ್ ದ ರೀಸನ್ಸ್ ಈಸ್ ನಮ್ಮಲ್ಲಿ ಒಳ್ಳೆ ಡಬ್ಬಿಂಗ್ ಇನ್ಸ್ಟಿಟ್ಯೂಟ್ ಇಲ್ಲದೆ ಇರೋದು ಕರ್ನಾಟಕದಲ್ಲಿ. ಆಲ್ರೆಡಿ ಎಷ್ಟೋ ಮೂವಿಗಳು ಡಬ್ಬಾಗಿ ಬಂದಿವೆ, ಟಾಪ್ ನಾಚ್ ಅಲ್ಲ ಅಂತಂದ್ರೂ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇನ್ನೂ ಡಬ್ಬಿಂಗ್ ಇನ್ಸ್ಟಿಟ್ಯೂಟ್ಗಳು ಇನ್ನೂ ಚೆನ್ನಾಗಾಗಿ ಫಸ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಬೇಕು. ನಾವು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದರೆ ಆಮೇಲೆ ಡಬ್ಬಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಮೂವಿ ಪ್ರೊಡ್ಯೂಸರ್ಸು ಅವರೆಲ್ಲ ಒಳ್ಳೆ ಲಿರಿಸಿಸ್ಟ್ಗಳು, ಒಳ್ಳೆ ಡೈಲಾಗ್ ರೈಟರ್ಸು, ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ಗಳು, ಅವರಿಗೆಲ್ಲ ಒಂದು ಸ್ವಲ್ಪ ಪೇಮೆಂಟ್ ಚೆನ್ನಾಗಿ ಕೊಟ್ಟರೆ ಇರೋರು ಸಿಗ್ತಾರೆ. ಚೆನ್ನಾಗೇ ಸ್ವಲ್ಪ ಟೈಮ್ ತೊಗೊಂಡು ಕನ್ನಡಕ್ಕೆ ಡಬ್ ಮಾಡಿಬಿಡ್ತಾರೆ. ಸೊ ದಿಸ್ ಮೈಟ್ ಬಿ ಒನ್ ಆಫ್ ದ ರೀಸನ್ಸ್. ಅಂದರೆ ಈಗ ಡಬ್ಬಿಂಗ್ ಇನ್ಸ್ಟಿಟ್ಯೂಟ್ಗಳು ಕೂಡ ಅಪ್ಗ್ರೇಡ್ ಆಗಿ ಯಾವುದೇ ಮೂವಿ ಬಂದ್ರೂ ಚೆನ್ನಾಗೇ ಮಾಡಿಕೊಟ್ರೆ ಡೆಫಿನೆಟ್ಲಿ ಎಲ್ಲರೂ ಡಬ್ಬಿಂಗ್ ಮಾಡಿಸ್ಕೊತಾರೆ. ಸೊ ಡಬ್ಬಿಂಗ್ ಇನ್ಸ್ಟಿಟ್ಯೂಟ್ಗಳು ಕೂಡ ಚೆನ್ನಾಗಿ ಆಗಬೇಕು ಅನ್ನೋದು ಕೂಡ ಒನ್ ಆಫ್ ದ ರೀಸನ್ಸ್. ಅದು ಡೆಫಿನೆಟ್ಲಿ ಆಗಬೇಕು. ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅದಕ್ಕೆ ಒಂದು ಸ್ವಲ್ಪ ಏನೇನು ಮಾಡಬೇಕಾಗುತ್ತೋ ಅದನ್ನು ಮಾಡಿಕೊಟ್ರೆ ಕನ್ನಡ ಭಾಷೆ ಉಳಿಸ್ಕೋಬೋದು, ಬೆಳೆಸ್ಕೋಬೋದು, ಕನ್ನಡ ಪಸರಿಸ್ಬೋದು ಅಂತ ಅನಿಸುತ್ತೆ.
ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ, ಎಲ್ಲ ಕಡೆ ನ್ಯೂಸ್ ಪೇಪರ್ ಓದೋರು ಕಡಿಮೆ ಆಗಿದ್ದಾರೆ, ನಾವೆಲ್ಸ್ ಓದೋರು ಕಡಿಮೆ ಆಗಿದ್ದಾರೆ. ಇನ್ಫ್ಯಾಕ್ಟ್ ಈಗ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗ್ತಾರೆ ಅಂತಂದರೆ ಅಲ್ಲೂ ಕೂಡ ಅಲ್ಲೆಲ್ಲ ಇಂಗ್ಲೀಷೇ ಇರುತ್ತೆ. ಏನೋ ಒಂದು ನಾಮಕಾವಸ್ಥೆಗೆ ಕನ್ನಡ ಲ್ಯಾಂಗ್ವೇಜ್ ಒಂದು ಕಡಿಮೆ ಮಾರ್ಕ್ಸಿಗೆ ಇಟ್ಟಿರ್ತಾರೆ ಹೊರತು ಕನ್ನಡನ ಬರೆಯೋದಾಗಲಿ ಓದೋದಾಗಲಿ ಇವನ್ ಅದೆಲ್ಲ ತುಂಬ ಕಡಿಮೆ ಆಗಿದೆ. ಇನ್ಫ್ಯಾಕ್ಟ್ ಈ ಥರ ಇರುವಾಗ ಬಟ್ ಮೂವಿ ನೋಡೋರಂತೂ ಇದ್ದೇ ಇರ್ತಾರೆ. ನಾವು ನ್ಯೂಸ್ ಪೇಪರ್ ಓದದೇ ಇದ್ದರು, ನಾವೆಲ್ಸ್ ಓದದೇ ಇದ್ದರು, ಬುಕ್ಸ್ ಓದದೇ ಇದ್ದರು, ಮೂವೀಸ್ ಅಂತೂ ನೋಡೋರು ಇದ್ದೇ ಇರ್ತಾರೆ. ಇಂಥ ಸಿಚುವೇಷನಲ್ಲಿ OTTಯಲ್ಲಿ ಎಸ್ಪೆಷಲಿ ಮೂವಿ ಬಂದಾಗ ಅದು ಕನ್ನಡದಲ್ಲೇ ಇತ್ತು ಅಂತಂದರೆ ಎಲ್ಲರಿಗೂ ಕನ್ಸ್ಯೂಮ್ ಮಾಡೋದಕ್ಕೆ ಕನ್ನಡದಲ್ಲೇ ಸಿಗುತ್ತೆ. ಎಸ್ಪೆಷಲಿ ಕನ್ನಡ ಬರದೇ ಇರೋರು ಎಷ್ಟೋ ಜನ ಇದ್ದಾರೆ. ಐ ಮೀನ್ ಹಿಂದಿ ಬರದೇ ಇರೋರು, ಬೇರೆ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಬರದೇ ಇರೋರು ಎಷ್ಟೋ ಜನ ಇದ್ದಾರೆ ಕರ್ನಾಟಕದಲ್ಲಿ. ಸೊ ಅವರೆಲ್ಲರೂ ಆ ಮೂವಿನ ನೋಡಬೇಕು ಅಂತಂದರೆ ಕನ್ನಡದಲ್ಲೇ ಇದ್ದರೆ ಒಳ್ಳೆಯದು ಅನ್ನೋದು ಒಂದು ಆಶಯ. ಆಮೇಲೆ ಜೊತೆಗೆ ಇದರಿಂದ ಕನ್ನಡ ಬೆಳೆಯುತ್ತೆ, ಉಳಿಯುತ್ತೆ, ಆಮೇಲೆ ಕನ್ನಡ ಶಬ್ದಗಳೇ ಕೇಳಿಸುತ್ತೆ. ಇನ್ಫ್ಯಾಕ್ಟ್ ಸ್ಟೇಟ್ಗಳು ಆಗಿರೋದೇ ಭಾಷೆಗಳ ಆಧಾರದ ಮೇಲೆ ಅಂದಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಉಳಿಸ್ಕೊಳ್ಳೋದಕ್ಕೆ ನಾವೇನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಇನ್ಫ್ಯಾಕ್ಟ್ ಒಂದು ಟೈಮಲ್ಲಿ ಡಬ್ಬಿಂಗಿಗೆ ಅಲೋನೇ ಮಾಡ್ತಾ ಇರಲಿಲ್ಲ. ಆವಾಗ ಬೇಕಾದರೆ ಏನೇನು ಅದು ಇವರು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅವರ ಇನ್ಸೆಕ್ಯೂರಿಟಿಗೋಸ್ಕರ ಅದನ್ನು ಅಲೋ ಮಾಡ್ತಾ ಇರಲಿಲ್ಲ. ಇವಾಗ ಅಲೋ ಮಾಡ್ತಿದ್ದಾರೆ ಅಂತಂದರೆ ಕನ್ನಡದಕ್ಕೆ ಡಬ್ಬಾಗಿ ಬರಲಿ ಅನ್ನೋದೇ ಎಲ್ಲರ ಇಂಟೆನ್ಷನ್. ಅದರಲ್ಲೂ ಎಸ್ಪೆಷಲಿ ಬಿಗ್ ಮೂವೀಸ್ ಲೈಕ್ ದುರಂಧರ್ ಆಗಿರ್ಬೋದು, ಯಾವುದೇ ಮೂವಿಗಳು ನೀವು ನೆಟ್ಫ್ಲಿಕ್ಸಲ್ಲಿ, ಅಮೆಝಾನ್ ಪ್ರೈಮಲ್ಲೆಲ್ಲ ನೋಡ್ತಾ ಇದ್ದರೆ ಕನ್ನಡ ಆಪ್ಷನ್ನೇ ಸಿಗೋಲ್ಲ. ಬೇಕಾದ್ರೆ ತೆಲುಗು ಆಪ್ಷನ್ ಇರುತ್ತೆ. ಸೊ ನಾವು ಕನ್ನಡ ಅಂತಂದರೆ ಜಸ್ಟು ನವೆಂಬರ್ 1 ಮಾತ್ರ ಅಲ್ಲ, ಎಲ್ಲ ದಿನ ಕನ್ನಡ ಇರಬೇಕು ಕರ್ನಾಟಕದಲ್ಲಿ ಅನ್ನೋದೇ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ. ನಾನು ಹೇಳಿದ್ದು ನಿಮಗೆ ಸರಿ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಒಪಿನಿಯನ್ ಏನು ಅದನ್ನು ಕಮೆಂಟ್ ಮಾಡಿ, ಸೊ ದ್ಯಾಟ್ ಇಟ್ ರೀಚಸ್ ಮೋರ್ ಪೀಪಲ್. ಆಮೇಲೆ ನೀವು ಯಾವಾಗಾದರೂ ನೋಡ್ತಿರುವಾಗ ಎಸ್ಪೆಷಲಿ OTT ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲಿ ಆಪ್ಷನ್ ಇರುತ್ತೆ ರಿಪೋರ್ಟ್ ಮಾಡೋದಕ್ಕೆ ಅಥವಾ ಫೀಡ್ಬ್ಯಾಕ್ ಕೊಡೋದಕ್ಕೆ. ಅವರ ಇಮೇಲ್ ID ಸಿಗುತ್ತೆ. ಇದು ಮೂವಿ ಕನ್ನಡದಲ್ಲಿ ಬೇಕು ಅಂತ ಕೇಳಿದರೆ ಕನ್ನಡದಲ್ಲೇ ಸಿಗುತ್ತೆ. ಇಲ್ಲ ಅಂತಂದರೆ ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಿಂದಿನಲ್ಲಿ ನೋಡ್ತೀವಿ ಅನಿವಾರ್ಯವಾಗಿ. ನೆಕ್ಸ್ಟ್ ತಮಿಳಲ್ಲಿ ಇತ್ತು ಅಂತಂದರೆ ತಮಿಳಲ್ಲೇ ನೋಡ್ತಾರೆ, ತೆಲುಗಲ್ಲಿ ಕೂಡ ನೋಡ್ತಾರೆ, ಕೊನೆಗೆ ತಲೆಗೆಟ್ಟು ಮಲಯಾಳಮಲ್ಲೂ ನೋಡ್ತಾರೆ, ಆಮೇಲೆ ಪಂಜಾಬಿ ಬಂದರೆ ಪಂಜಾಬಿಯಲ್ಲೂ ನೋಡ್ತಾರೆ, ಗುಜರಾತಿ ಬಂದರೆ ಗುಜರಾತಿಯಲ್ಲೂ ನೋಡ್ತಾರೆ. ಬಟ್ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರಿಗೆ ಕನ್ನಡದಲ್ಲೇ ಸಿಗಬೇಕು ಅನ್ನೋದು ಈ ವಿಡಿಯೋ ಉದ್ದೇಶ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಮೈ ಇಂಟೆನ್ಷನ್ ಈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದಿಸ್ ವಿಡಿಯೋ ಇಂಪಾರ್ಟೆಂಟ್ಲಿ. ಬಾಯ್.